ಬಿಗ್ ಬಾಸ್ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದೆ. ಆ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ಡಬಲ್ ಆಗಿದೆ. ವೈಲ್ಡ್ ಕಾರ್ಡ್ ಸ್ಪರ್ಧಿ ರಜತ್ ಕೆಟ್ಟ ಪದ ಬಳಕೆ ಹೆಚ್ಚಾಗಿದೆ. ಹೀಗಾಗಿ ಸ್ಪರ್ಧಿಗಳು ರಜತ್ ಅವರಿಗೆ ದೊಡ್ಡ ಶಿಕ್ಷೆಯನ್ನ ನೀಡಿದ್ದಾರೆ. ಆ ಬಗ್ಗೆ ಹೇಳ್ತೀವಿ ಇಂದಿನ ವಿಡಿಯೋದಲ್ಲಿ. ಹೌದು, ಬಿಗ್ ಬಾಸ್ ಮನೆಗೆ ಈಗಾಗಲೇ ಇಬ್ಬರು ಸ್ಪರ್ಧಿಗಳು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ. ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿರುವ ರಜತ್ ಮನೆಗೆ ಕಾಲಿಟ್ಟಾಗಿನಿಂದ ಒಂದಲ್ಲ ಒಂದು ವಿವಾದ ಮೈಗೆಳಿತಾನೇ ಇದ್ದಾರೆ. ಈ ನಡುವೆ ರಜತ್ ಕೆಟ್ಟ ಪದ ಬಳಕೆ ಕೂಡ ಹೆಚ್ಚಾಗಿದೆ. ಅಲ್ಲದೆ ರಜತ್ ಶಿಕ್ಷೆ ಪಡೆದುಕೊಂಡು ಬಳಿಕ ಇನ್ಮುಂದೆ ನನ್ನ ಅಸಲಿ ಆಟ ಶುರು ಅಂತ ಅಬ್ಬರಿಸಿದ್ದಾರೆ. ಅಷ್ಟೇ ಅಲ್ಲದೆ ಮತ್ತೊಮ್ಮೆ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ. ಹೌದು, ಸುರೇಶ್ ವಿರುದ್ಧ ಅನೇಕ ಕೆಟ್ಟ ಪದಗಳ ಬಳಕೆ ಮಾಡಿದ್ದಾರೆ. ಇದರಿಂದ ರಜತ್ ಶಿಕ್ಷೆ ಅನುಭವಿಸುತ್ತಿದ್ದಾರೆ. ರಜತ್ ತಂಡದವರು ಹಾಗೂ ವಿರೋಧಿ ತಂಡದವರು ರಜತ್ಗೆ ಶಿಕ್ಷೆ ನೀಡಿದ್ದಾರೆ. ಹೀಗಾಗಿ ಸ್ಪರ್ಧಿಗಳು ಕಳಪೆ ಪಟ್ಟವನ್ನ ರಜತ್ಗೆ ನೀಡಿದ್ದಾರೆ. ನಿನ್ನೆ ನಡೆದ ಸಂಚಿಕೆಯಲ್ಲಿ ಟಾಸ್ಕ್ ಒಂದರಲ್ಲಿ ನೋಡುತ್ತಿದ್ದಂತೆ ಗೋಲ್ಡ್ ಸುರೇಶ್ ರಜತ್ಗೆ ತಿರುಗಿ ಬಿದ್ದಿದ್ದು, ಈ ವೇಳೆ ರಜತ್ ತನ್ನ ರೋಷಾವೇಶ ಪ್ರದರ್ಶಿಸಿದ್ರು. ರಜತ್ ಮಾತುಗಳನ್ನ ಕೇಳಿದ ಗೋಲ್ಡ್ ಸುರೇಶ್ ಬಿಗ್ ಬಾಸ್ ಮನೆ ಬಿಟ್ಟು ಹೋಗೋಕೆ ನಿರ್ಧಾರ ಮಾಡಿದ್ರು. ಅಲ್ಲದೆ ಕುಸಿದು ಹೋಗಿ ಕಣ್ಣೀರಿಟ್ಟಿದ್ರು. ಇತರ ಸ್ಪರ್ಧಿಗಳು ಗೋಲ್ಡ್ ಸುರೇಶ್ ಅವರನ್ನ ಸಮಾಧಾನ ಪಡಿಸಿದ್ರು. ಇದೀಗ ಕಳಪೆ ಪಟ್ಟ ಕೊಡುವಾಗ ಸ್ಪರ್ಧಿಗಳು ನೇರವಾಗಿ ರಜತ್ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ. ಹನುಮಂತ, ಗೋಲ್ಡ್ ಸುರೇಶ್, ಮೋಕ್ಷಿತಾ, ಹಾಗೆ ಶೋಭಾ, ಶಿಶಿರ್, ಐಶ್ವರ್ಯ ಸೇರಿದಂತೆ ಅನೇಕರು ಕಳಪೆ ಪಟ್ಟವನ್ನ ರಜತ್ಗೆ ನೀಡಿದ್ರು. ಒಂದಷ್ಟು ಪದಗಳನ್ನ ಬಳಸಬಾರ್ದಿತ್ತು. ಅದು ಅಲ್ಲದೆ ನಮಗೆ ನಿಮ್ಮ ಪದಗಳನ್ನ ಜೀರ್ಣ ಮಾಡಿಕೊಳ್ಳಲು ಆಗ್ತಾ ಇರಲಿಲ್ಲ. ಈ ಮನೆಗೆ ಇಂತಹ ಪದಗಳು ಸೂಕ್ತ ಅಲ್ಲ ಎಂದಿದ್ದಾರೆ ಸ್ಪರ್ಧಿಗಳು. ಅಷ್ಟೇ ಅಲ್ಲದೆ ಸೆಡೆ ಎಂಬ ಪದ ಬಳಕೆಗೆ ಗೋಲ್ಡ್ ಸುರೇಶ್ ಅವರು ಕೂಡ ಕೂಗಾಡಿದ್ದಾರೆ. ಕಳಪೆ ಬಂದ ಬಳಿಕ ರಜತ್ ಸಖತ್ ಅಬ್ಬರಿಸಿದ್ದಾರೆ. ಮಾತ್ರವಲ್ಲ, ಹುಡುಗಿರನ್ನ ಕೈ ಹಿಡಿದುಕೊಂಡು ಆಡೋದು ಬಿಗ್ ಬಾಸ್ ಅಲ್ಲ. ಇನ್ನು ಮುಂದೆ ಇದಕ್ಕಿಂತಲೂ ಜಾಸ್ತಿ ಮಾತನಾಡ್ತೀನಿ. ಇನ್ನು ಮುಂದೆ ಅಸಲಿ ಆಟ ಶುರು ಅಂತ ಹೇಳಿದ್ದಾರೆ. ಸೆಡೆಗಳನ್ನೆಲ್ಲ ಮನೆಯಿಂದ ಆಚೆ ಹಾಕ್ತೀನಿ ಅಂತಲೇ ಕೂಗಿದ್ದಾರೆ. ಇನ್ನು ಈ ಹಿಂದೆ ಕೆಟ್ಟ ಪದ ಬಳಕೆ ಮಾಡಿದ ಲಾಯರ್ ಜಗದೀಶ್ ಅವರನ್ನ ನೇರವಾಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸಲಾಗಿತ್ತು. ಇನ್ನು ವೈಲ್ಡ್ ಕಾರ್ಡ್ ಎಂಟ್ರಿ ಸ್ಪರ್ಧಿ ರಜತ್ಗೆ ಯಾವ ಶಿಕ್ಷೆ ಕೊಡ್ತಾರೆ ಅನ್ನೋದು ಪ್ರೇಕ್ಷಕರ ಪ್ರಶ್ನೆಯಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಕೆಟ್ಟ ಪದಗಳನ್ನ ಬಳಸುವಂತಿಲ್ಲ ಅನ್ನೋದು ನಿಯಮವಾಗಿದ್ರೆ ಈ ವಾರ ರಜತ್ ಕೂಡ ಮನೆಯಿಂದ ಆಚೆ ಹೋಗೋ ಸಾಧ್ಯತೆ ಇದೆ ಅಂತ ಕೆಲ ಪ್ರೇಕ್ಷಕರು ಊಹಿಸಿದ್ದಾರೆ.